ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಈ ಬಾರಿ ಮತ್ತೊಮ್ಮೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಖಾಡ ಪ್ರವೇಶ ಮಾಡಿದ್ದಾರೆ. ಇವರ ಪ್ರಚಾರ ಕಾರ್ಯ ಕೂಡ ಸಿಂಪಲ್ ಆಗಿದೆ. ಹಾಗಾದ್ರೆ ಉಳಿದ ಪಕ್ಷಗಳು ಏನ್ ಮಾಡ್ತಿವೆ? ಹಾಲಾಡಿಗೆ ಈ ಬಾರಿ ಫೈಟ್ ಕೊಡೋರು ಯಾರು? ಕಮಲ ಪಕ್ಷ ಬಿಟ್ಟು ಗೆಲ್ತಾರಾ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಕುಂದಾಪುರದ ವಾಜಪೇಯಿ ಕತೆ ಏನಾಗುತ್ತೆ? ವೈಯಕ್ತಿಕ ವರ್ಚಸ್ಸು ಗೆಲ್ಲಿಸುತ್ತಾ ಸೋಲಿಸುತ್ತಾ? ಮೂಲತಃ ಹಾಲಾಡಿ ಬಿಜೆಪಿಯವರಲ್ಲ. 80ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಸಕ್ರಿಯರಾಗಿದ್ದ ಹಾಲಾಡಿ ಕುಂದಾಪುರದ ರಾಜಕೀಯ ಧ್ರುವೀಕರಣ ಸಂದರ್ಭದಲ್ಲಿ ಬಿಜೆಪಿಗೆ ಸೇರಿದವರು. ಉಡುಪಿಯ ಎಂಜಿಎಂ ಕಾಲೇಜ್ನಲ್ಲಿ ಬಿಎಸ್ಸಿ ಪದವೀಧರರಾಗಿರುವ ಹಾಲಾಡಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದವರು. ಹಾಲಾಡಿ ಮನೆ ಅಂದ್ರೆ ಕುಂದಾಪುರದಲ್ಲೇ ಒಂದು ಪ್ರತಿಷ್ಠಿತ ಮನೆತನ. ಬಿಜೆಪಿಗೆ ಅಸ್ತಿತ್ವವೇ ಇಲ್ಲದ ಕಾಲದಲ್ಲಿ ಆ ಪಕ್ಷ ಸೇರಿ 3 ಬಾರಿ ಶಾಸಕರಾದವರು ಹಾಲಾಡಿ. ಮೊದಲ ಸಲ ಪ್ರತಾಪಚಂದ್ರ ಶೆಟ್ಟರ ಎದುರಾಳಿಯಾಗಿ ಕೇವಲ 1020 ಮತಗಳ ಅಂತರದಲ್ಲಿ ಗೆಲುವು ಕಂಡರು. ಎರಡನೇ ಬಾರಿ 19,700 ಮತ ಮತ್ತು ಮೂರನೇ ಬಾರಿಯೂ ಜಯಪ್ರಕಾಶ್ ಹೆಗಡೆಯವರನ್ನ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಜಯಬೇರಿ ಬಾರಿಸಿದ್ರು. ಈ ಬಾರಿ 40,000 ಮತಗಳ ಅಂತರದಲ್ಲಿ ಗೆಲ್ಲಿಸಿಕೊಡ್ತೇವೆ ಅಂತ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಕುಂದಾಪುರ ಕ್ಷೇತ್ರ ಅನ್ನೋಂಥದ್ದು ಅತ್ಯಂತ ಕುತೂಹಲಭರಿತವಾದ ಕ್ಷೇತ್ರ. ಯಾಕೆ ಕೇಳಿದರೆ ಇದಾಗಲೇ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ತಮ್ಮ ಪಕ್ಷೇತರತನವನ್ನು ಘೋಷಿಸಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳ್ಕೊಂಡು. ಮಾತ್ರ ಅಲ್ಲ, ಇದು ಒಂದು ರಾಷ್ಟ್ರೀಯ ಮಟ್ಟದ ಪಕ್ಷಗಳಿಗೆ ಕುಂದಾಪುರದ ಮಟ್ಟಿಗೆ ದೊಡ್ಡ ಸವಾಲು. ನೆಲೆ ಕಂಡುಕೊಳ್ಳುವ ವಿಶ್ವಾಸದಲ್ಲಿ ಕಾಂಗ್ರೆಸ್. ಕಮಲ ಪಕ್ಷದ ಕತೆ ಏನಾಗುತ್ತೆ? ಇನ್ನು ಕಾಂಗ್ರೆಸ್ ನೆಲಕಚ್ಚಿದ ವಾತಾವರಣದಿಂದ ಜಿಗಿದೆದ್ದು ನೆಲ ಕಂಡುಕೊಳ್ಳುವ ವಿಶ್ವಾಸದಲ್ಲಿದೆ. ಬಿಜೆಪಿ ಮತ್ತು ಹಾಲಾಡಿ ನಡುವಿನ ಬಿರುಕು ನಮಗೆ ವರದಾನವಾಗತ್ತೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ. ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಯಾಡ ಶಿವರಾಮ್ ಶೆಟ್ಟಿ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಹಾಲಾಡಿಯವರ ವ್ಯಕ್ತಿತ್ವವನ್ನ ವಿಮರ್ಶೆಗೊಳಪಡಿಸಿ ಪ್ರಚಾರ ತಂತ್ರವನ್ನ ಹೆಣೆದಿದೆ. ಜನಪ್ರಿಯತೆ ಇದ್ದರೂ ಹಾಲಾಡಿ ಜನರ ಸಮಸ್ಯೆಯ ಬಗ್ಗೆ ಚರ್ಚಿಸುವಲ್ಲಿ ಸೋತಿದ್ದಾರೆ ಅನ್ನೋದು ಕಾಂಗ್ರೆಸ್ ಹೇಳಿಕೆ. ಒಂದು ಹಂತದಲ್ಲಿ ಒಬ್ಬ ಪಂಚಾಯತ್ ಸದಸ್ಯನಿಗೂ ಕೂಡ ಅವರದ್ದಾದ ಜವಾಬ್ದಾರಿ ಇರ್ತದೆ. ಆಯಾ ವಾರ್ಡಿನಲ್ಲಿ ಒಂದು ಕಾಲು ಸಂಕನೋ, ವಿದ್ಯುತ್ ದೀಪವೋ, ರಸ್ತೆಯೇನೋ ಮಾಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಅದೇ ರೀತಿಯಲ್ಲಿ ಬಂದಂಥ ಅನುದಾನವನ್ನು ಅವ್ರು ಕೊಟ್ಟಿರಬಹುದು. ಆದರೆ ನಮಗೆ ಜ್ವಲಂತ ಸಾಕ್ಷ್ಯ ಯಾವುದು, ತೊಂದರೆಗಳು ಯಾವುದಿದೆ? ರೇಷನ್ ಕಾರ್ಡ್ ಸರಿಯಾಗಬೇಕಿತ್ತು. ನಿಮಗೆ ತಿಳಿದಂತೆ ರೇಷನ್ ಕಾರ್ಡು ಸರಿಯಾಗಿ ಒಬ್ಬ ಕುಟುಂಬದವನಿಗೆ ಸಿಕ್ಕಿದರೆ ಅದರಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳು ಬಹುಶಃ ಅತಿ ಮುಖ್ಯವಾದ ವಿಚಾರ. ಅದೀಗ ಒಂದು 7 ವರ್ಷ ಅವ್ರ ಆಡಳಿತದಲ್ಲೂ ಕೂಡ ಬಗೆಹರಿದಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಆಫೀಸ್ನಲ್ಲಿ ಸರಿಯಾದ ಕೆಲಸ ಆಗ್ತಿಲ್ಲ. ಹಾಲಾಡಿ ಬಗೆಗಿನ ಸಹಾನುಭೂತಿಯಿಂದ ಕಾಂಗ್ರೆಸ್ಗೇನು ನಷ್ಟವಿಲ್ಲ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಅಲೆ ಇಲ್ಲೂ ಪರಿಣಾಮ ಬೀರುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ವಿಶ್ವಾಸ. ಇನ್ನು ಜೆಡಿಎಸ್ ಕುಂದಾಪುರದಲ್ಲಿ ಯಾವುದೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದೆ ಹಾಲಾಡಿಯವರನ್ನ ಬೆಂಬಲಿಸಲು ನಿರ್ಧರಿಸಿದೆ. ವರಿಷ್ಠರಾದ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಹಾಲಾಡಿಯವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಿತವಾದಂಥ ಈ ಪ್ರದೇಶದ ಒಬ್ಬ ಜನಪ್ರಿಯ ಜನನಾಯಕರು, ಅಜಾತಶತ್ರು ಆಗಿ ರಾಜಕಾರಣದಲ್ಲಿ ಒಬ್ಬ ಶಾಸಕ ಹೇಗಿರಬೇಕು, ಮೌಲ್ಯಾಧಾರಿತ ರಾಜಕಾರಣವನ್ನು ಅವರು ಯಾವ ರೀತಿ ಅವರ ಶಾಸಕತ್ವದಲ್ಲಿ ಮಾಡಿಕೊಂಡು ಬಂದಿದ್ದಾರೆ, ಇದಕ್ಕೆಲ್ಲ ಬೆಂಬಲವಾಗಿ ನಮ್ಮ ಜಾತ್ಯತೀತ ಜನತಾದಳ ಅವರಿಗೆ ಸಂಪೂರ್ಣವಾದಂಥ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಬಲ ವ್ಯಕ್ತಪಡಿಸಿದೆ. ಹಿಂದುತ್ವದ ಗಾಳಿ ಜೋರಾಗಿದ್ದಾಗಲೂ ತಮ್ಮದೇ ಸಾಮಾಜಿಕ ನ್ಯಾಯದ ಪಥದಲ್ಲಿ ಸಾಗಿದವರು. ಅಡ್ವಾಣಿಯಂತಹ ನಾಯಕರು ಉಡುಪಿ ಜಿಲ್ಲೆಗೆ ಇಳಿದು ಬಂದರೂ ಹಾಲಾಡಿ ಅತ್ತ ಮುಖ ಹಾಕಿದವರಲ್ಲ. ಇನ್ನು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೂ ಮಣೆ ಹಾಕಿದವರಲ್ಲ. ಅದೇ ಕಾರಣಕ್ಕೆ ಸಚಿವ ಸ್ಥಾನ ತಪ್ಪಿದ್ದು ಗುಟ್ಟಾಗಿ ಉಳಿದಿಲ್ಲ. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋ ವಾತಾವರಣ ಇದೆ ಅನ್ನೋ ವಿಶ್ವಾಸದಲ್ಲಿರುವ ಬಿಜೆಪಿ ಗೆಲುವಿನ ಲೆಕ್ಕಾಚಾರದಲ್ಲಿದೆ. ಪಕ್ಷಕ್ಕೆ ಹಿಂದೆ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ, ಅವರು ಈಗಲೂ ಕೂಡ ಇದ್ದಾರೆ. ಅದೇ ರೀತಿಯ ಒಂದು ಪಡೆ ಇದೆ ನಮ್ಮ ಹತ್ರ. ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗೆ ನಾವು ಏನು ಸರ್ಕಾರ ಬಡವರಿಗಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದರ ಫಲಾನುಭವಿಗಳು ಖಂಡಿತವಾಗಿಯೂ ಬಿಜೆಪಿಯನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಪುರುಷ ಮತದಾರರು 83,839,
ಮಹಿಳಾ ಮತದಾರರು 93,871. ಒಟ್ಟು ಮತದಾರರು 1,81,817. ಕುಂದಾಪುರ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ನಿರ್ಣಾಯಕವಾಗಿದ್ದಾರೆ. ಇನ್ನು ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಬಂಟರು ಅಂದಾಜು 50,000 ಮತದಾರರಿದ್ದಾರೆ. ಬಿಲ್ಲವರು 40,000, ಮೊಗವೀರರು 30,000, ಮುಸ್ಲಿಂ 18,000, ಬ್ರಾಹ್ಮಣರು 12,000, ಕ್ರೈಸ್ತರು 10,000 ಸೇರಿದಂತೆ ಇತರೆ 17,700 ಮತದಾರರು ಇಲ್ಲಿದ್ದಾರೆ. 3 ಬಾರಿ ಆಯ್ಕೆ ಮಾಡಿದ ಮತದಾರರು ವಿಶ್ವಾಸ ಬಿಟ್ಟು ತಾವಾಗೆ ಮತ ಹಾಕ್ತಾರೆ ಅನ್ನೋದು ಹಾಲಾಡಿ ವಿಶ್ವಾಸ. ಚುನಾವಣೆಗೆ ಸೀಮಿತ ಸಮಯಾವಕಾಶ ಮಾತ್ರ ಉಳಿದಿದೆ. ಹಾಗಾಗಿ ಹಾಲಾಡಿ ಅಭಿಮಾನಿಗಳು ಪೋಸ್ಟಲ್ ಕ್ಯಾಂಪೇನ್ಗೆ ಮೊರೆ ಹೋಗಿದ್ದಾರೆ. ಪ್ರತಿಯೊಬ್ಬ ಮತದಾರನ ಮನೆಗೂ ಸವಿವರವಾದ ಮನವಿ ಬರೆದು ಅಂಚೆ ಮೂಲಕ ರವಾನಿಸುವ ಕಾರ್ಯ ಹಾಲಾಡಿಯವರ ಜನಸೇವಾ ಕಚೇರಿಯಲ್ಲಿ ಹಗಲಿರುಳು ನಡೀತಾ ಇದೆ. ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಸರಳ ರೀತಿಯಲ್ಲಿ ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿದೆ. ಇವರ ವೈಯಕ್ತಿಕ ವರ್ಚಸ್ಸು ಗೆಲ್ಲಿಸುತ್ತಾ ಸೋಲಿಸುತ್ತಾ ಅನ್ನೋದನ್ನ ತಿಳಿಯೋದಕ್ಕೆ ಇನ್ನೂ ಕೆಲ ದಿನ ಕಾಯಬೇಕಾಗಿದೆ. ಕ್ಷೇತ್ರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಮಾಡಿರೋ ಕೆಲಸಗಳು ಏನು, ಅಭಿವೃದ್ಧಿ ಬಗ್ಗೆ ಮತದಾರರು ಏನ್ ಹೇಳ್ತಾರೆ, ಅದರ ಬಗ್ಗೆ ಮತದಾರರಿಂದಲೇ ತಿಳ್ಕೊಳ್ಳೋಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.